ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಾಹ್ಯಾಕಾಶದಲ್ಲಿರುವ ಇಸ್ರೋ ಗಗನಯಾತ್ರಿಗಳೊಂದಿಗೆ ಸಂವಾದ ನಡೆಸುವ ಅವಕಾಶ. ತ್ರಿಕರಿಪುರದ ಇಡೈಲೆಕ್ಕಾಡ್ ನಿವಾಸಿ 9ನೇ ತರಗತಿ ವಿದ್ಯಾರ್ಥಿ ಸಿ ಆಶಿತ್ಗೆ. ಮನೆಯ ಬಾಗಿಲು ಮುರಿದು ಸಿಸಿಟಿವಿ ಕ್ಯಾಮೆರಾ ಹಾಗೂ ಹಾರ್ಡ್ ಡಿಸ್ಕ್ ಕಳ್ಳತನ. ಮಂಜೇಶ್ವರ ಮಚ್ಚಂಪಾಡಿಯಲ್ಲಿರುವ ಇಬ್ರಾಹಿಂ ಖಲೀಲ್ ಎಂಬವರ ಮನೆಯಲ್ಲಿ. ಲೋಕಲ್ ಗವರ್ಮೆಂಟ್ ಮೆಂಬರ್ಸ್ ಲೀಗ್ನ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಕೋಶಾಧಿಕಾರಿ ಕೆಬಿ ಕುഞ്ഞാമു ಹಾಜಿ ಅವರಿಂದ ಉದ್ಘಾಟನೆ. ಮುಸ್ಲಿಂ ಯೂತ್ ಲೀಗ್ನ ಆಶ್ರಯದಲ್ಲಿ ಕಾಞಂಗಾರ ಡಿಎಂಒ ಕಚೇರಿಗೆ ಮಾರ್ಚ್. ಆರೋಗ್ಯ ವಲಯದಲ್ಲಿ ನಿರ್ಲಕ್ಷ್ಯ ಎಂಬ ಆರೋಪ. ಸಂಯುಕ್ತ ಟ್ರೇಡ್ ಯೂನಿಯನ್ ಅಜನೂರು ಪಂಚಾಯತ್ ಸಮಿತಿ ಆಶ್ರಯದಲ್ಲಿ ಕಾಲ್ನಡಿಗೆ ಪ್ರಚಾರಣಾ ಜಾಥಾ. ಜುಲೈ 9ರಂದು ನಡೆಯುವ ರಾಷ್ಟ್ರೀಯ ಮುಷ್ಕರದ ಭಾಗವಾಗಿ. ವಾರ್ತೆಗಳು ವಿವರವಾಗಿ. ಬಾಹ್ಯಾಕಾಶದಲ್ಲಿರುವ ಇಸ್ರೋ ಗಗನಯಾತ್ರಿಗಳೊಂದಿಗೆ ತ್ರಿಕರಿಪುರದ ಇಡೈಲೆಕ್ಕಾಡ್ ನಿವಾಸಿ 9ನೇ ತರಗತಿಯ ವಿದ್ಯಾರ್ಥಿಗೆ ಸಂವಾದ ನಡೆಸುವ ಅವಕಾಶ ಲಭಿಸಿದೆ. ಇಡೈಲೆಕ್ಕಾಡ್ ನಿವಾಸಿ ಆಟೋ ರಿಕ್ಷಾ ಚಾಲಕ ಸತೀಶನ್ ಹಾಗೂ ತ್ರಿಕರಿಪುರದ ಸೈಂಟ್ ಪೌಲ್ಸ್ ಎಯುಪಿ ಶಾಲೆಯ ಪ್ರೀ ಪ್ರೈಮರಿ ಶಿಕ್ಷಕಿ ಸಿ ಆಶಲತಾ ಅವರ ಪುತ್ರ ಸಿ ಆಶಿತ್ಗೆ ಈ ಅಪರೂಪದ ಅವಕಾಶ ಲಭಿಸಿದೆ. ಕಾಸರಗೋಡು ಜಿಲ್ಲೆಯಿಂದಿರುವ ಏಕೈಕ ವಿದ್ಯಾರ್ಥಿ ಉದಿನೂರು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿ ಆಶಿತ್ ಸೇರಿದ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದಲ್ಲಿರುವ ಶುಭಾಂಶು ಶುಕ್ಲಾ ಸೇರಿದಂತೆ ಗಗನಯಾತ್ರಿಗಳೊಂದಿಗೆ ಸಂವಾದ ನಡೆಸುವ ಅಪರೂಪದ ಅವಕಾಶ ಲಭಿಸಿದೆ. ಸಾರ್ವಜನಿಕ ಶಾಲೆಗಳಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ಸ್ ವಿಭಾಗದಿಂದ ಆಯ್ಕೆಯಾದ 145 ಮಕ್ಕಳಿಗಾಗಿದೆ ಚರ್ಚೆಯಲ್ಲಿ ಭಾಗವಹಿಸಲು ಅವಕಾಶ ಲಭಿಸಿರುವುದು. ತಿರುವನಂತಪುರ ಇಸ್ರೋದಲ್ಲಿ ಗುರುವಾರ ಬೆಳಗ್ಗೆ 9ರಿಂದ ಸಾಯಂಕಾಲ 5ರವರೆಗೆ ಈ ಅವಕಾಶವನ್ನು ನೀಡಲಾಗಿರುವುದು. ಇಸ್ರೋ ಸಂಶೋಧಕರು ಮತ್ತು ತಾಂತ್ರಿಕ ತಜ್ಞರ ಮೂಲಕವಾಗಿದೆ ಭೂಮಿಯ ಮೇಲಿನ ವಿದ್ಯಾರ್ಥಿಗಳ ಅನುಮಾನಗಳನ್ನು ಗಗನಯಾತ್ರಿಗಳು ನಿವಾರಿಸಿರುವುದು. ಬಾಹ್ಯಾಕಾಶದಿಂದ ಗಗನಯಾತ್ರಿಗಳು ಹಿಂತಿರುಗಿ ಬರುವಾಗ ಅವರು ಹೊರಗಿನಿಂದ ಹೆಚ್ಚಿನ ತಾಪವನ್ನು ಎದುರಿಸಬೇಕಾಗುತ್ತದೆ. ಹಾಗಿದ್ದಲ್ಲಿ ಅದು ಏಕೆ ಎಂದು ಕಾಸರಗೋಡು ಜಿಲ್ಲೆಯಿಂದ ಭಾಗವಹಿಸಿದ ಏಕೈಕ ವಿದ್ಯಾರ್ಥಿ ಆಶಿತ್ ಕೇಳಿರುವುದು. ಉತ್ತರ ಇಲ್ಲ ಎಂದಾಗಿತ್ತು. ಕಾರಣ ಮಾಡ್ಯೂಲ್ನ ದೇಹದ ಲೋಹವು ಕಡಿಮೆ ಶಾಖದ ವಾಹಕದಿಂದ ಮಾಡಲ್ಪಟ್ಟಿರುವುದರಿಂದ ಗಗನಯಾತ್ರಿಗಳು ಹಿಂತಿರುಗಿದಾಗ ಮಾಡ್ಯೂಲ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆಯುವುದರಿಂದ ಉಂಟಾಗುವ ಶಾಖವನ್ನು ಅನುಭವಿಸುವುದಿಲ್ಲ ಎಂದು ಅವರು വിവരിಸಿದರು. എനിക്ക് ഇപ്പോൾ അന്താരാഷ്ട്ര ബഹിരാകാശ നിലയത്തിലുള്ള ശുഭാംശു ശുക്ലയുമായി സംവദിക്കാൻ വേണ്ടി അവസരം കിട്ടി. അതായത് GCPയുടെ പെർഫോമൻസിൻ്റെ ഭാഗമായിട്ടാണ് എനിക്കിത് കിട്ടിയത്. ഞാനിതിലിപ്പോൾ ഒരുപാട് അഭിമാനത്തിലും സന്തോഷത്തിലുമാണ്. എനിക്ക് ഇങ്ങനൊരു അവസരം കിട്ടിയതിൽ ഒത്തിരി സന്തോഷമുണ്ട്. കൂടാതെ അത്രയും വലിയൊരു ഉന്നതിയിൽ നിൽക്കുന്ന ശുഭാംശു ശുക്ല അവരോട് എനിക്ക് സംസാരിക്കാൻ പറ്റിയതിൽ അതിലേറെ അഭിമാനവും ಸಂತೋಷವೂ ഒക്കെ ഉണ്ട്. ಅಪರೂಪದ ಅವಕಾಶದಿಂದ ಸಂತೋಷಗೊಂಡಿದ್ದಾರೆ ಆಶಿತ್ ಅವರ ಕುಟುಂಬ, ಇಡೈಲೆಕ್ಕಾಡು ಗ್ರಾಮ ಹಾಗೂ ಉದಿನೂರು ಗವರ್ನಮೆಂಟ್ HSS ಅಧಿಕಾರಿಗಳು. ತ್ರಿಕರಿಪುರ ನ್ಯೂಸ್ ಬ್ಯೂರೋ ಚೆರ್ವತ್ತೂರು. ಮಂಜೇಶ್ವರದಲ್ಲಿ ಮನೆಯ ಬಾಗಿಲು ಮುರಿದು ಸಿಸಿಟಿವಿ ಕ್ಯಾಮೆರಾ ಹಾಗೂ ಹಾರ್ಡ್ ಡಿಸ್ಕ್ ಕಳ್ಳತನ ನಡೆದಿದೆ. ಮಚ್ಚಂಪಾಡಿಯಲ್ಲಿರುವ ಇಬ್ರಾಹಿಂ ಖಲೀಲ್ ಅವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. 1 ವರ್ಷದ ಹಿಂದೆಯೂ ಇಬ್ರಾಹಿಂ ಖಲೀಲ್ ಅವರ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಆ ದಿನ ಮನೆಗೆ ನುಗ್ಗಿ 9 ಲಕ್ಷ ರು 5.5 ಪವನ್ ಚಿನ್ನಾಭರಣ ಕಳವು ಮಾಡಲಾಗಿತ್ತು. ಸ್ವಲ್ಪ ಸಮಯದ ನಂತರ ಮತ್ತೆ ಮಂಜೇಶ್ವರದಲ್ಲಿ ಕಳ್ಳತನದ ಘಟನೆ ನಡೆದಿದೆ. ಮಂಜೇಶ್ವರದ ಮಚ್ಚಂಪಾಡಿಯಲ್ಲಿರುವ ಇಬ್ರಾಹಿಂ ಖಲೀಲ್ ಅವರ ಮನೆಯ 2ನೇ ಮಹಡಿಯ ಬಾಗಿಲೊಡೆದು ಕಳ್ಳತನ ನಡೆಸಿರುವುದು. ಕಪಾಟುಗಳನ್ನು ಒಡೆದು ಬಟ್ಟೆಗಳನ್ನು ಚೆಲ್ಲಾಪಿಲ್ಲಿ ಮಾಡಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸಿಸಿಟಿವಿ ಕ್ಯಾಮೆರಾ, ಹಾರ್ಡ್ ಡಿಸ್ಕ್, ವೈಫೈ ಕನೆಕ್ಷನ್ ಬಾಕ್ಸ್ ಸೇರಿದಂತೆ ವಸ್ತುಗಳನ್ನಾಗಿದೆ ಕಳವು ಮಾಡಲಾಗಿರುವುದು ಎಂದು ದೂರಿನಲ್ಲಿ ತಿಳಿಸಲಾಗಿದೆ. 1 ವರ್ಷದ ಹಿಂದೆಯೂ ಇಬ್ರಾಹಿಂ ಖಲೀಲ್ ಅವರ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಆ ದಿನ ಮನೆಗೆ ನುಗ್ಗಿ 9 ಲಕ್ಷ ರೂಪಾಯಿ 5.5 ಪವನ್ ಚಿನ್ನಾಭರಣ ಕಳ್ಳತನ ಮಾಡಲಾಗಿತ್ತು. ಮನೆಯೊಳಗಿನಿಂದ ಲಾಕರ್, ಹಣ ಹಾಗೂ ಚಿನ್ನವನ್ನು ತೆಗೆದುಕೊಂಡು ಬೈಕ್ನಲ್ಲಿ ಕೊಂಡೊಯ್ಯುತ್ತಿರುವ ವ್ಯಕ್ತಿಯ ಸಿಸಿಟಿವಿ ದೃಶ್ಯಗಳು ಸಹ ಲಭಿಸಿತ್ತು. ಅಂದು ಕಳ್ಳತನ ಮಾಡಿದವರೇ ಸಿಸಿಟಿವಿ ಕ್ಯಾಮೆರಾ ಸಮೇತವಾಗಿ ಕದ್ದೊಯ್ದಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಗಲ್ಫ್ನಿಂದ ಮನೆಗೆ ಹಿಂದಿರುಗುತ್ತಿದ್ದಾಗ ಇಬ್ರಾಹಿಂ ಖಲೀಲ್ ತನ್ನ ಮೊಬೈಲ್ ಫೋನ್ನಲ್ಲಿ ಸಿಸಿಟಿವಿಯನ್ನು ಪರಿಶೀಲಿಸಿದಾಗ ಅದರ ಸಂಪರ್ಕ ಕಡಿತಗೊಂಡಿರುವುದು ಅನುಮಾನ ಹುಟ್ಟಿಸಿದೆ. ಮಂಗಳವಾರ ಮಧ್ಯಾಹ್ನ ಮನೆಗೆ ತಲುಪಿದಾಗವಾಗಿದೆ ಸಿಸಿಟಿವಿ ಸೇರಿದಂತೆ ವಸ್ತುಗಳನ್ನು ಕಳ್ಳತನ ಮಾಡಿರುವುದು ಸ್ಪಷ್ಟವಾಗಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡು. ಲೋಕಲ್ ಗವರ್ಮೆಂಟ್ ಮೆಂಬರ್ಸ್ ಲೀಗ್ ಮೊಗ್ರಾಲ್ ಪುತ್ತೂರಿನಲ್ಲಿ ಪ್ರತಿಭಟನಾ ಸಭೆ ಆಯೋಜಿಸಿತು. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಕೋಶಾಧಿಕಾರಿ ಕೆಬಿ ಕುഞ്ഞാമു ಹಾಜಿ ಉದ್ಘಾಟಿಸಿದರು.
ಕೆ-ಸ್ಮಾರ್ಟ್ ಬಿಕ್ಕಟ್ಟು, ಪಿಎಂಎವೈ ವಸತಿ ಯೋಜನೆಯನ್ನು ಬುಡಮೇಲುಗೊಳಿಸುವಿಕೆ ಮುಂತಾದ ವಿಷಯಗಳನ್ನು ಎತ್ತಿ ಹಿಡಿದು ಲೋಕಲ್ ಗವರ್ನಮೆಂಟ್ ಮೆಂಬರ್ಸ್ ಲೀಗ್ ಜನಪ್ರತಿನಿಧಿಗಳ ಪ್ರತಿಭಟನಾ ಸಭೆ ಆಯೋಜಿಸಲಾಯಿತು. ಮೊಗ್ರಾಲ್ ಪುತ್ತೂರಿನಲ್ಲಿ ನಡೆದ ಸಭೆಯನ್ನು ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಕೋಶಾಧಿಕಾರಿ ಕೆಬಿ ಕುಂಞಾಮುಹಾಜಿ ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಜಲ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಖದೀಜಾ, ನೌಫಲ್, ಧರ್ಮಪಾಲನ್, ಅಸ್ಮೀನಾ ಶಾಫಿ, ಕೆಬಿ ಅಶ್ರಫ್, ಕರೀಂ ಚೌಕಿ, ಮೂಸಾ ಬಾಸಿದ್, ಅಮೀರ್ ಕೋಟಕುನ್ನು, ಸಿರಾಜ್ ಪೋಸ್ಟ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಥಾಯಿ ಸಮಿತಿ ಚೇರ್ಮನ್ ನಿಸಾರ್ ಕುಳಂಗರ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆರೋಗ್ಯ ವಲಯದಲ್ಲಿ ನಿರ್ಲಕ್ಷ್ಯ ಎಂದು ಆರೋಪಿಸಿ ಮುಸ್ಲಿಂ ಯೂತ್ ಲೀಗ್ನ ಆಶ್ರಯದಲ್ಲಿ ಕಾಞಂಗಾಡು ಡಿಎಂಒ ಕಚೇರಿಗೆ ನಡೆಸಿದ ಮಾರ್ಚ್ನಲ್ಲಿ ಪ್ರತಿಭಟನೆ ಭುಗಿಲೆದ್ದಿತು. ಆರಂಗಡಿಯಿಂದ ಪ್ರಾರಂಭವಾದ ಮಾರ್ಚ್ ಜಿಲ್ಲಾ ಆಸ್ಪತ್ರೆಯ ಸಮೀಪ ಪೊಲೀಸರು ತಡೆದ ನಂತರ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಸಣ್ಣಪುಟ್ಟ ಘರ್ಷಣೆ ಸಂಭವಿಸಿತು. ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಜಲಫಿರಂಗಿ ಬಳಸಿದರು. ಎಡ ಸರ್ಕಾರದ ಅಸಮರ್ಥತೆಯಿಂದ ಆರೋಗ್ಯ ವಲಯದಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ ಎಂದು ಆರೋಪಿಸಿ ಇದನ್ನು ಪ್ರತಿಭಟಿಸಿ ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಸಮಿತಿ ಆಹ್ವಾನದ ಮೇರೆಗೆ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಞಂಗಾಡು ಡಿಎಂಒ ಕಚೇರಿಗೆ ಮಾರ್ಚ್ ನಡೆಸಲಾಯಿತು. ಆರಂಗಡಿಯಿಂದ ಮಾರ್ಚ್ ಪ್ರಾರಂಭವಾಯಿತು. ಜಿಲ್ಲಾ ಆಸ್ಪತ್ರೆ ಪರಿಸರದ ಸಮೀಪ ಪೊಲೀಸರು ಮಾರ್ಚ್ ಅನ್ನು ತಡೆದ ನಂತರ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಘರ್ಷಣೆ ಉಂಟಾಯಿತು. ಪೊಲೀಸರು ಪ್ರತಿಭಟನಾಕಾರರನ್ನು ಚದುರಿಸಲು ಜಲಫಿರಂಗಿ ಬಳಸಿದರು. ಮೆರವಣಿಗೆಯನ್ನು ರಾಜ್ಯ ಉಪಾಧ್ಯಕ್ಷ ಅಶ್ರಫ್ ಎಡನೀರ್ ಉದ್ಘಾಟಿಸಿದರು. കേരളത്തിന്റെ ആരോഗ്യ മേഖലയ്ക്ക് വലിയ അവാർഡുകളൊക്കെ മുൻകാലങ്ങളിൽ ലോക സംഘടനകളിൽ നിന്നടക്കം ലഭിച്ചിട്ടുണ്ട്. പക്ഷേ ഇന്ന് ഈ കഴിഞ്ഞ 9 വർഷങ്ങൾക്കിടയിൽ അതിൽ തന്നെ ഏറ്റവും അവസാനമുള്ള 5 വർഷത്തിനിടയിൽ 4 വർഷങ്ങൾക്കിടയിൽ കേരളത്തിന്റെ ആരോഗ്യ മേഖല പാടെ തകർന്നിരിക്കുകയാണ്. ആരോഗ്യമന്ത്രി നമുക്കൊക്കെ അറിയാം, എല്ലാ ദിവസവും മൈക്കിന് മുന്നിൽ വന്ന് പലതും വിളിച്ചു പറയുന്നുണ്ട്. ആരോഗ്യമന്ത്രിയെ സംബന്ധിച്ചിടത്തോളം നിങ്ങൾക്ക് നല്ലത് സ്ക്രീൻ നോക്കി ടെലിവിഷനിൽ വാർത്ത വായിക്കുന്ന ജോലിയല്ലാതെ കേരളത്തിന്റെ ആരോഗ്യ മേഖലയെ സംരക്ഷിക്കാനോ അതിന് നേതൃത്വം നൽകാനോ നിങ്ങൾക്ക് കഴിയില്ല എന്നുള്ളത് ഉറപ്പാണ്. ರಾಜ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಫಾತಿಮಾ ತಹ್ಲಿಯಾ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾಧ್ಯಕ್ಷ ಅಜೀಜ್ ಕಳತೂರು ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಜಹೀರ್ ಆಸಿಫ್ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಕೆಕೆ ಬದ್ರುದ್ದೀನ್, ಎಂಎ ನಜೀಬ್, ಶಂಸುದ್ದೀನ್ ಆಬಿಲ್, ರೆಹಮಾನ್ ಗೋಲ್ಡನ್, ನೌಷದ್ ಎಂಪಿ, ಎ ಹಮೀದ್ ಹಾಜಿ, ಮುಬಾರಕ್ ಹಸೈನರ್ ಹಾಜಿ ಮುಂತಾದ ಹಲವಾರು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜುಲೈ 9ರಂದು ನಡೆಯುವ ರಾಷ್ಟ್ರೀಯ ಮುಷ್ಕರದ ಭಾಗವಾಗಿ ಸಂಯುಕ್ತ ಟ್ರೇಡ್ ಯೂನಿಯನ್ ಅಜನೂರು ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ಕಾಲ್ನಡಿಗೆ ಪ್ರಚಾರಣಾ ಜಾಥಾ ನಡೆಸಲಾಯಿತು. ನಾರ್ತ್ ಕೊಟಚೇರಿಯಿಂದ ಚಾಮುಂಡಿಕುನ್ನುವರೆಗೆ ಜಾಥಾ ನಡೆಯಿತು. ಜುಲೈ 9ರಂದು ನಡೆಯುವ ರಾಷ್ಟ್ರೀಯ ಮುಷ್ಕರದ ಅಂಗವಾಗಿ ಸಂಯುಕ್ತ ಟ್ರೇಡ್ ಯೂನಿಯನ್ ಅಜನೂರು ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ಕೋಟಚೇರಿಯಿಂದ ಚಾಮುಂಡಿಕುನ್ನುವರೆಗೆ ಕಾಲ್ನಡಿಗೆ ಪ್ರಚಾರಣಾ ಜಾಥಾ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಸಮಿತಿ ಸದಸ್ಯ ಕೆ ಚಂದ್ರನ್ ಜಾಥಾ ಲೀಡರ್ ಹಾಗೂ ಎಐಟಿಯುಸಿ ಮುಖಂಡ ಗಂಗಾಧರನ್ ಪಳ್ಳಿಕಾಪಿಲ್ ಮ್ಯಾನೇಜರ್ ಆಗಿದ್ದರು. ಜಾಥಾವನ್ನು ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಕಾಟಾಡಿ ಕುಮಾರನ್ ಉದ್ಘಾಟಿಸಿದರು. ಪಿ ಮಿನಿ ಅಧ್ಯಕ್ಷತೆ ವಹಿಸಿದ್ದರು. ಸಿಐಟಿಯು ಪಂಚಾಯತ್ ಸಮಿತಿ ಅಧ್ಯಕ್ಷ ಕೆಜಿ ಸಜೀವನ್ ಸ್ವಾಗತಿಸಿದರು. ಚಾಮುಂಡಿಕುನ್ನುವಿನಲ್ಲಿ ನಡೆದ ಸಮಾರೋಪ ಸಾರ್ವಜನಿಕ ಸಭೆಯನ್ನು ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷ ಕೆವಿ ಕೃಷ್ಣನ್ ಉದ್ಘಾಟಿಸಿದರು. ಸಿಐಟಿಯು ಮುಖಂಡ ಕೆ ಶಶಿ ರಾವಣೇಶ್ವರ ಸ್ವಾಗತಿಸಿದರು. ಎಐಟಿಯುಸಿ ಮುಖಂಡ ಎ ತಂಬಾನ್ ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಕೇಂದ್ರಗಳಲ್ಲಿ ಜಾಥಾ ಲೀಡರ್ ಕೆ ಚಂದ್ರನ್, ಮ್ಯಾನೇಜರ್ ಗಂಗಾಧರನ್ ಪಳ್ಳಿಕಾಪಿಲ್, ಪಿ ಕೃಷ್ಣನ್, ಎ ತಂಬಾನ್, ಕೆ ಶಶಿ ರಾವಣೇಶ್ವರ, ಎ ದಾಮೋದರನ್, ಪಿ ಮಿನಿ, ಕೆಜಿ ಸಜೀವನ್, ರಾಜನ್ ಪಾಲಕಿ, ಟಿಪಿ ರಾಜೇಶ್, ಬಾಬು ದಾಮೋದರನ್, ಕಮಲಾಕ್ಷನ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಬಸ್ ಮಾಲೀಕರು ಆಂದೋಲನದತ್ತ. ಮಂಗಳವಾರ ರಾಜ್ಯಾದ್ಯಂತ ಸಾಂಕೇತಿಕ ಮುಷ್ಕರ ನಡೆಯಲಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೊಡ್ಡ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು ಸೂಚನಾ ಹೋರಾಟದ ಮೂಲಕ ಪರಿಹಾರ ಲಭಿಸದಿದ್ದರೆ ಜುಲೈ 22ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಬಸ್ ಉದ್ಯಮ ವಲಯ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸರ್ಕಾರ ಸಿದ್ಧರಾಗದೇ ಇರುವುದನ್ನು ವಿರೋಧಿಸಿ ಮಂಗಳವಾರ ಸಾಂಕೇತಿಕ ಮುಷ್ಕರ ನಡೆಸಲಾಗುವುದು. ದೀರ್ಘಕಾಲದಿಂದ ಸರ್ವಿಸ್ ನಡೆಸುತ್ತಿರುವ ಲಿಮಿಟೆಡ್ ದೀರ್ಘ ದೂರದ ಬಸ್ಗಳ ಪರವಾನಗಿಗಳನ್ನು ನವೀಕರಿಸಬೇಕು. ವಿದ್ಯಾರ್ಥಿಗಳ ಉಚಿತ ದರವನ್ನು ಕನಿಷ್ಠ ₹5 ಮಾಡಬೇಕು. ಬಸ್ ಕಾರ್ಮಿಕರಿಗೆ ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣಪತ್ರಗಳನ್ನು ಕಡ್ಡಾಯಗೊಳಿಸಿದ ಕ್ರಮವನ್ನು ಹಿಂಪಡೆಯಬೇಕು. ಮುಂತಾದ ಬೇಡಿಕೆಗಳನ್ನು ಪರಿಗಣಿಸದ ಸರ್ಕಾರದ ನಿಲುವಿನ ವಿರುದ್ಧವಾಗಿದೆ ಮುಷ್ಕರ ನಡೆಸಲಾಗುತ್ತಿರುವುದು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೊಡ್ಡ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು, ಸಾಂಕೇತಿಕ ಮುಷ್ಕರದ ಮೂಲಕ ಪರಿಹಾರ ದೊರೆಯದಿದ್ದರೆ ಜುಲೈ 22ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು. ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಧರಣಿ, ಮೆರವಣಿಗೆ ಸೇರಿದಂತೆ പ്രതിಭಟನೆಗಳನ್ನು ಆಯೋಜಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ನಂತರ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಎಂದು പദാധികാരികൾ സുദ്ദിഗോഷ്ഠിയിൽ ತಿಳಿಸಿದರು. വർഷങ്ങളായി ഞങ്ങൾ ഈ നിവേദനം സർക്കാരിന് കൊടുത്തുകൊണ്ടിരിക്കുന്നു. നിവേദനം കൊടുത്ത് പുറത്തു വരുമ്പോൾ പുതിയ ഓർഡറായിട്ട് മന്ത്രി പുറത്തു വരുന്നുണ്ട്. അപ്പോൾ ഇതുമൂലം ഞങ്ങൾക്ക് സർവീസ് നടത്താൻ പറ്റാത്ത ഒരു അവസ്ഥയായതുകൊണ്ട് ഞങ്ങൾ സമരത്തിലേക്കാണ് നീങ്ങുന്നത്. ഇപ്പോൾ സാധാരണ ബസ് സമരം നടത്തുന്നത് ബസ് ചാർജ് വർദ്ധിപ്പിക്കുക എന്ന ആവശ്യവുമായിട്ടാണ് ഞങ്ങൾ സമരത്തിറങ്ങൽ. പക്ഷേ ഇന്നതല്ല. ബസ് ചാർജ് വർധനവല്ല ഞങ്ങളുടെ അജണ്ട. ഞങ്ങളിൽ കുറേ കാര്യങ്ങൾ സർക്കാർ അടിച്ചേൽപ്പിച്ചിരിക്കുകയാണ്. കുറേ ഇലക്ട്രോണിക് സാധനങ്ങൾ ഫിറ്റ് ചെയ്യാൻ വേണ്ടിയിട്ടാണ് സർക്കാരിൻ്റെ നിരന്തരമായ നിർദ്ദേശങ്ങൾ. ഇന്ന് വിദ്യാർത്ഥികൾ കംപ്ലീറ്റ് കൊണ്ടുപോകുന്നത് പ്രൈവറ്റ് ബസ്സാണ്. ആ പ്രൈവറ്റ് ബസ്സിൽ അവർ കൊടുക്കുന്ന രൂപ എത്രയാണ്? കാസർഗോഡ് ചില മെച്ച റൂട്ടുകളിൽ കൂടുതൽ ₹5 കുട്ടികൾ തന്നെ. അത് രഘുരാം കമ്മീഷനും രാമേന്ദ്രൻ കമ്മീഷനും 2 കമ്മീഷന്മാർക്ക് സർക്കാരിനോടുത്ത നിർദ്ദേശത്തിൽ പറയുന്നുണ്ട്. പ്രത്യേകം വിദ്യാർത്ഥികൾക്ക് ഹാഫ് ടിക്കറ്റ് ആക്കണം, ₹5 ആക്കണം എന്നാണ് പറഞ്ഞിട്ടുള്ളത്. പക്ഷേ സർക്കാർ ഇന്ന് വരെ അത് നടപ്പിലാക്കിയിട്ടില്ല. 14 വർഷം 2011 അവസാനത്തെ വിദ്യാർത്ഥികളുടെ ചാർജ് വർദ്ധിപ്പിച്ചത്. അതിനുശേഷം സർക്കാർ വർദ്ധിപ്പിച്ചിട്ടില്ല. ಫೆಡರೇಷನ್ ಜಿಲ್ಲಾಧ್ಯಕ್ಷ ಕೆ ಗಿರೀಶ್, ಕಾರ್ಯದರ್ಶಿ ಟಿ ಲಕ್ಷ್ಮಣನ್, ಕೇಂದ್ರ ಸಮಿತಿ ಸದಸ್ಯ ಸಿ ಮೊಹಮ್ಮದ್ ಕುಂಜಿ, ಜೊತೆ ಕಾರ್ಯದರ್ಶಿ ಶಂಕರ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರು ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ 2 ದಿನಗಳ ಕಾಲ ನಡೆದ 2025-26ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಸತ್ ಚುನಾವಣೆ ಉತ್ಸವದ ವಾತಾವರಣವನ್ನು ಸೃಷ್ಟಿಸಿತು. ಎಲ್ಲಾ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಭಾಗವಹಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದರು. ಶಾಲಾ ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿಸುವ ಹಾಗೂ ಶಾಲೆಯ ಪ್ರಜಾಪ್ರಭುತ್ವಾತ್ಮಕ ಪರಂಪರೆಯನ್ನು ಗೌರವಿಸುವ ಉದ್ದೇಶದೊಂದಿಗೆ ಗಡಿ ಪ್ರದೇಶದಲ್ಲಿ ಕಾರ್ಯಾಚರಿಸುತ್ತಿರುವ ಕುಂಜತ್ತೂರು ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಗಳಲ್ಲಿ 2 ದಿನಗಳಲ್ಲಾಗಿ ಹಮ್ಮಿಕೊಂಡ ಶಾಲಾ ಸಂಸತ್ ಚುನಾವಣೆ 2025-26 ಬಹಳ ಅದ್ದೂರಿಯಾಗಿ ನೆರವೇರಿತು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುವ ಮಾದರಿಯಲ್ಲಿ ಚುನಾವಣೆ ನಡೆಯಿತು. ಪ್ರಜಾಪ್ರಭುತ್ವವನ್ನು ಆಲಂಘಿಸಿ ನಿಮ್ಮ ಆಯ್ಕೆ, ನಿಮ್ಮ ಹಕ್ಕು, ನಿಮ್ಮ ಧ್ವನಿ ಎಂಬ ಪ್ರಮೇಯದೊಂದಿಗೆ ವಿದ್ಯಾರ್ಥಿಗಳ ಅಭಿಪ್ರಾಯ ಆಲಿಸಿಕೊಂಡು ಈ ವರ್ಷವೂ ವಿದ್ಯಾಲಯದ ವಿಭಿನ್ನ ಹುದ್ದೆಗಳಿಗೆ ಚುನಾವಣೆಗಳು ನಡೆಯಿತು. ಈ ಚುನಾವಣೆ ಶಾಲಾ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಹಾಗೂ ಜವಾಬ್ದಾರಿ ಹಾಗೂ ಸಮೂಹ ಚಿಂತನೆ ಬೆಳೆಸುವ ಪ್ರಮುಖ ಹಂತವಾಗಿದೆ. ವಿದ್ಯಾರ್ಥಿಗಳೆಲ್ಲರ ಭಾಗವಹಿಸುವಿಕೆ ಹಾಗೂ ಸಹಕಾರದಿಂದ ವಿದ್ಯಾರ್ಥಿ ಸಂಸತ್ ಚುನಾವಣೆ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲಾ ಗುರುತಿನ ಪತ್ರ ತೋರಿಸಿ ಎಡಗೈ ತೋರು ಬೆರಳಿಗೆ ಶಾಯಿಯನ್ನು ಹಾಕಿಸಿಕೊಂಡು ಗೌಪ್ಯ ಮತದಾನದಲ್ಲಿ ಭಾಗವಹಿಸಿದರು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್, ಕೋಆರ್ಡಿನೇಟರ್ ಆಯಿಷಾ, ಅಫ್ಸಾನಾ, ರೋಶ್ನಿ, ಶಿಕ್ಷಕಿಯರಾದ ಅನೂದ್, ಆಶಿಫಾ, ಸನಾ, ಕೌಸರ್, ಮಹರೂಫಾ, ವೀಣಾ ಹಾಗೂ ಫಹದ್ ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜನಪ್ರಿಯ ಕಾರ್ಯಕ್ರಮಗಳೊಂದಿಗೆ ವಿದ್ಯಾನಗರ ಲಯನ್ಸ್ ಕ್ಲಬ್ ಹೊಸ ಲಯನ್ಸ್ ಸ್ಟಿಕ್ ವರ್ಷದ ಚಟುವಟಿಕೆಗಳಿಗೆ ಮುನ್ನುಡಿ ಬರೆಯಿತು. ಹೊಸ ಲಯನ್ಸ್ ಸ್ಟಿಕ್ ವರ್ಷದ ಅಧ್ಯಕ್ಷ ಕಾಸರಗೋಡು ವಿದ್ಯಾನಗರ ಎ ಪ್ರಭಾಕರನ್ ನಾಯರ್ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ವಿದ್ಯಾನಗರ ಲಯನ್ಸ್ ಕ್ಲಬ್ ಪರಿಸರವನ್ನು ಸುಂದರವಾಗಿಸುವ ಹಾಗೂ ಮಾಲಿನ್ಯ ಮುಕ್ತ ಪರಿಸರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಿಡಗಳನ್ನು ನೆಟ್ಟು ಹೂದೋಟ ನಿರ್ಮಿಸುವ ಕಾರ್ಯಗಳನ್ನು ಪ್ರಾರಂಭಿಸಲಾಯಿತು. ಕ್ಲಬ್ ನೇತೃತ್ವದಲ್ಲಿ ಹಿದಾಯತ್ ನಗರದಲ್ಲಿನ ಕ್ಯಾನ್ಸರ್ ರೋಗಿಯೊಬ್ಬರಿಗೆ ಆರ್ಥಿಕ ನೆರವು ನೀಡಲಾಯಿತು. ಮಧೂರು ಪಂಚಾಯತ್ ಚೆಟ್ಟುಂಕುಳಿ ಸದಸ್ಯ ಹಬೀಬ್ ಭಾಗವಹಿಸಿದ್ದರು. ಭಗವತಿ ನಗರದ ಕ್ಲಬ್ ಸದಸ್ಯ ಆಶಿಕ್ ಕಿಡ್ನಿ ರೋಗಿಯೊಬ್ಬರಿಗೆ ₹10,000 ಧನ ಸಹಾಯ ನೀಡಿದರು. ವಿದ್ಯಾನಗರ ಸರ್ಕಾರಿ ಕಾಲೇಜಿನ ಪ್ರವೇಶೋತ್ಸವದಲ್ಲಿ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಪಿಡುಗಿನ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಞಂಗಾಡ್ನ ಅಂಬಲತ್ತರದ ಸ್ನೇಹವೀಡ್ನಲ್ಲಿ ಆಹಾರ ಪದಾರ್ಥಗಳನ್ನು ವಿತರಿಸಲಾಯಿತು. ಕ್ಲಬ್ ಪ್ರಧಾನ ಕಚೇರಿಯಲ್ಲಿ ವೈದ್ಯರ ದಿನ ಆಚರಿಸಲಾಯಿತು. ಮಕ್ಕಳ ವೈದ್ಯ ಯತೀಶನ್ ಅವರನ್ನು ಶಾಲು ಹೊದಿಸಿ ಉಡುಗೊರೆ ನೀಡಿ ಗೌರವಿಸಲಾಯಿತು.
ಕಾರ್ಯದರ್ಶಿ ಅಡ್ವೊಕೇಟ್ ಕೆ ವಿನೋದ್ ಕುಮಾರ್, ಕೋಶಾಧಿಕಾರಿ ಎಂ ಚಂದ್ರಭಾನು, ಪಿಕೆ ಪ್ರಕಾಶ್ ಕುಮಾರ್, ಪಿಕೆ ಪ್ರಸೀದಾ, ಪಿಎ ಮ್ಯಾಥ್ಯೂ ಮಾಸ್ಟರ್, ವಿನೋದ್ ಮಾಸ್ಟರ್, ಅಡ್ವೊಕೇಟ್ ಕೆ ವಿನೋದ್ ಕುಮಾರ್, ಪದ್ಮನಾಭ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ವಿಜಯಕುಮಾರ್ ಟಿಕೆ, ಪ್ರೊಫೆಸರ್ ಶ್ರೀಮತಿ ಗೋಪಿನಾಥ್, ವಿನೋದ್ ಪಾಲೋದ್, ಎಂಎ ನಾಸರ್, ಡಾಕ್ಟರ್ ಎಎನ್ ಮನೋಹರನ್, ಪಿವಿ ಮಧುಸೂದನನ್, ಪ್ರೊಫೆಸರ್ ಬಿ ಗೋಪಿನಾಥನ್ ಮುಂತಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹುಬ್ಬಳ್ಳಿ ಕರ್ನಾಟಕದ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ 5ನೇ ಅಂತಾರಾಜ್ಯ ಸಮ್ಮೇಳನ ಸಿರಿಬಾಗಿಲು ವೆಂಕಪ್ಪಯ್ಯ ಸಭಾಭವನದಲ್ಲಿ ನಡೆಯಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು. ಕಾಸರಗೋಡಿನ ಸಿರಿಬಾಗಿಲು ವೆಂಕಪ್ಪಯ್ಯ ಸಭಾಭವನದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ ಇದರ 5ನೇ ಅಂತಾರಾಜ್ಯ ಸಮ್ಮೇಳನ ನಡೆಯಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರತಿಭಾನ್ವಿತ ಕಲಾ ನಕ್ಷತ್ರಗಳಾದ ಮಧುಲತಾ, ಸನುಷಾ, ಸುನಿಲ್, ಅಹನಾರಾವ್, ಪೂಜಶ್ರೀ, ಶ್ರದ್ಧಾ, ನವ್ಯಶ್ರೀ, ಗಿರೀಶ್, ತನುಶ್ರೀ, ಗೌತಮಿ, ಮೇಧಾ, ಯಶಿಕಾ, ದಿಯಾ, ಶಿವಪ್ರಿಯಾ, ಅಚ್ಯುತ್ ಭಟ್ ಭಾಗವಹಿಸಿ ಕಲಾ ಪ್ರದರ್ಶನ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಂಸ್ಥೆಯ ಎಲ್ಲಾ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದ ಸಾಂಸ್ಕೃತಿಕ ವೇದಿಕೆಯಲ್ಲಿ ರಾಮಕೃಷ್ಣಯ್ಯ, ಕೃಷ್ಣಮೂರ್ತಿ ಕುಲಕರ್ಣಿ, ನರಸಿಂಹ ಬಲ್ಲಾಳ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ ಇದರ ಕೇರಳ ಘಟಕದ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶದಲ್ಲಿರುವ ಇಸ್ರೋ ಗಗನಯಾತ್ರಿಗಳೊಂದಿಗೆ ಸಂವಾದ ನಡೆಸುವ ಅವಕಾಶ. ತ್ರಿಕರಿಪುರದ ಇಡೈಲೆಕ್ಕಾಡ್ ನಿವಾಸಿ 9ನೇ ತರಗತಿ ವಿದ್ಯಾರ್ಥಿ ಸಿ ಆಶಿತ್ಗೆ. ಮನೆಯ ಬಾಗಿಲು ಮುರಿದು ಸಿಸಿಟಿವಿ ಕ್ಯಾಮೆರಾ ಹಾಗೂ ಹಾರ್ಡ್ ಡಿಸ್ಕ್ ಕಳ್ಳತನ. ಮಂಜೇಶ್ವರ ಮಚ್ಚಂಪಾಡಿಯಲ್ಲಿರುವ ಇಬ್ರಾಹಿಂ ಖಲೀಲ್ ಎಂಬವರ ಮನೆಯಲ್ಲಿ. ಲೋಕಲ್ ಗವರ್ಮೆಂಟ್ ಮೆಂಬರ್ಸ್ ಲೀಗ್ನ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಕೋಶಾಧಿಕಾರಿ ಕೆಬಿ ಕುഞ്ഞാಮು ಹಾಜಿ ಅವರಿಂದ ಉದ್ಘಾಟನೆ. ಮುಸ್ಲಿಂ ಯೂತ್ ಲೀಗ್ನ ಆಶ್ರಯದಲ್ಲಿ ಕಾಞಂಗಾಡು ಡಿಎಂಒ ಕಚೇರಿಗೆ ಮಾರ್ಚ್. ಆರೋಗ್ಯ ವಲಯದಲ್ಲಿ ನಿರ್ಲಕ್ಷ್ಯ ಎಂಬ ಆರೋಪ. ಸಂಯುಕ್ತ ಟ್ರೇಡ್ ಯೂನಿಯನ್ ಅಜನೂರು ಪಂಚಾಯತ್ ಸಮಿತಿ ಆಶ್ರಯದಲ್ಲಿ ಕಾಲ್ನಡಿಗೆ ಪ್ರಚಾರಣಾ ಜಾಥಾ. ಜುಲೈ 9ರಂದು ನಡೆಯುವ ರಾಷ್ಟ್ರೀಯ ಮುಷ್ಕರದ ಭಾಗವಾಗಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.